ಮನು, ಇಷ್ಟೊಂದೆಲ್ಲ ಒದ್ದಾಡಿದ್ಯಲ್ಲ, ಅನು ಹೇಗಿರ್ತಾಳೆ ಅನ್ನೋ ಕಲ್ಪನೆ ಆದ್ರೂ ನಿನಗಿತ್ತ? ಇಲ್ಲ, ಗೊತ್ತಿರಲಿಲ್ಲ. ಅವಳ ಮುಖಾನೇ ಮರ್ತು ಹೋಗಿತ್ತು. ಅನುನ ಹುಡುಕಿ ಹುಡುಕಿ ನನ್ನ ಮುಂದೆ ಯಾರೇ ಹೆಣ್ಮಕ್ಳು ಬಂದರೂ ಕೂಡ ಇವಳೇ ಅನು ಆಗಿರ್ಬೋದೇನೋ ಅಂತ ಅನಿಸ್ತಾ ಇತ್ತು. ಆದರೆ ಒಂದಂತೂ ನಾನು ನಿರ್ಧಾರ ಮಾಡಿದ್ದೆ, ಅನು ನಂಗೆ ಸಿಗದೆ ಇದ್ರೆ ನಾನು ಸಾಯೋ ತನಕ ಮದುವೆ ಆಗಲ್ಲ ಅಂತ. ನನ್ನಮ್ಮ ಅಂತೂ ನನಗೆ ಪದೇ ಪದೇ ಅನು ಬಗ್ಗೆ ನೆನಪಿಸ್ತಾ ಇದೆ. ಅನು ಅಮರ ಪ್ರೇಮ. ನೋಡಿದ್ಯಾ ಅನು, ಇಷ್ಟೆಲ್ಲ ಕಷ್ಟ ಇದ್ರು ಬಾಲ್ಯ ವಿವಾಹನೇ ನಂಬ್ಕೊಂಡು ನಿನ್ಗೋಸ್ಕರ ಕಾಯ್ಕೊಂಡಿದ್ರು. ಎಂತ ಪ್ರೇಮ ನೋಡು. ಬಾಲ್ಯ ದಿನಗಳು ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ನಾನು ಅನು ಅಕ್ಕಪಕ್ಕ ಮನೇಲಿದ್ವಿ, ಜೊತೆಗೆ ಆಟ ಆಡ್ತಾ ಇದ್ವಿ. ಸರ್, ವೆಂಕಟಪ್ಪನವರು ಪೊಲೀಸ್ ಡ್ಯೂಟಿಗೆ ಹೋಗ್ತಾ ಇದ್ರು, ಕುಸುಮ ಅವರು ಬ್ಯಾಂಕ್ ಡ್ಯೂಟಿಗೆ ಹೋಗ್ತಾ ಇದ್ರು. ಪಾಪ ಅನು ಮಾತ್ರ ಒಬ್ಬಳೇ ಇರ್ತಾ ಇದ್ಲು ಮನೆಯಲ್ಲಿ. ಅದಕ್ಕೆ ಅನುನ ನಮ್ಮ ಮನೇಲಿ ಬಿಡ್ತಾ ಇದ್ರು. ಅನು ನಾನು ಇಬ್ರು ಜೊತೆ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಒಂದಿನ ನಾನು ಅನು ಸೈಕಲಲ್ಲಿ ಹೋಗ್ತಾ ಇದ್ವಿ. ಅನು ಕಾಲು ಸೈಕಲ್ ಕಟ್ಟಿ ಸಿಕ್ಕಾಕೊಂಡ್ಬಿಡ್ತು. ಇಬ್ರು ಬಿದ್ಬಿಟ್ವಿ. ಆದರೆ ಜಾಸ್ತಿ ಏಟಾಗಿದ್ದು ನನಗೆ ಮಂಡಿ ಎಲ್ಲ ಕಿತ್ಕೊಂಡು ಹೋಗಿತ್ತು. ಅಲ್ಲಿಂದ ಮನೆಗೆ ಬಂದ್ವಿ. ಆಮೇಲೆ ಅನು ಹತ್ಕೊಂಡು ನನಗೆ ಔಷಧಿ ಹಚ್ಚಿದ್ಲು. ಅದು ನನಗೆ ಈಗಲೂ ತುಂಬ ಚೆನ್ನಾಗಿ ನೆನಪಿದೆ. ಸುಳ್ಳು. ಯಾಕೆ ಇವನು ಹೀಗೆ ಸುಳ್ಳು ಹೇಳ್ತಿದ್ದಾನೆ? ಏನು ಇವನ ಉದ್ದೇಶ? ಯಾರು ಇವನ್ನ ಕರ್ಕೊಂಡು ಬಂದಿಲ್ ಬಿಟ್ಟಿರೋರು? ಪತ್ತೆ ಮಾಡಲೇಬೇಕು. ಭಾರಿ ಸುಳ್ಳು ಹೇಳ್ತಾ ಇದ್ದಾನೆ ಇವನು ಹಿಂದೆ ಬೀಳಬೇಕು. ಸುಮ್ಮನಿದ್ರೆ ನುಂಗಿ ನೀರು ಕುಡಿದು ಬಿಡ್ತಾನೆ. ಜಾನಕಿನೇ ಮರಳು ಮಾಡಿದ್ದಾನೆ ಅಂದರೆ ಸಾಮಾನ್ಯದವನಲ್ಲ. ಇವನ್ ಕತೆ ಓದ್ತಾ ಓದ್ತಾ ನನಗೆ ಕಣ್ಣೀರು ಬಂದ್ಬಿಡ್ತು. ಪಾಪ ಮನ ಎಷ್ಟೊಂದು ಒತ್ತಾಡಿದ್ದಾನೆ. ಇವನು ಅನುನ ಎಷ್ಟೊಂದು ಪ್ರೀತಿಸ್ತಾನಂತ ಅವನು ಬರ್ದಿರೋದನ್ನ ಓದಿದ್ರೆ ಗೊತ್ತಾಗುತ್ತೆ. ಹೀಗೆಲ್ಲ ನಡೆಯುತ್ತಾ ಅಂತ ಆಶ್ಚರ್ಯನೂ ಆಗುತ್ತೆ. ಇಷ್ಟು ದಿನ ಆದ್ಮೇಲೆ ಗಂಡ ಸಿಕ್ಕಿದ್ನಲ್ಲ, ಫೀಲ್ ಆಯ್ತು ಅನ್ಸುತ್ತೆ. ಅಣ್ಣ, ಎಷ್ಟೋ ವರ್ಷದಿಂದ ಕಟ್ಕೊಂಡಿದ್ದ ನೋವು ಈಗ ಹೊರಗೆ ಬಂತು. ಮನು, ನೀನು ಹೋಗಪ್ಪ, ಹೋಗಿ ಸಮಾಧಾನ ಮಾಡ. ನಾನಾ? ಹೌದಪ್ಪ, ನಾವು ಮಾತಾಡೋದಕ್ಕಿಂತ ನೀನೇ ಹೋಗಿ ಮಾತಾಡೋದು ಒಳ್ಳೇದು. ಹೌದು, ನೀನೇ ಹೋಗಿ ಮಾತಾಡಿ ಸಮಾಧಾನ ಮಾಡು.